ಭಾರತವನ್ನೇ ಸಂಚರಿಸಿದ ಆದಿಶಂಕರಾಚಾರ್ಯರು ಇಡೀ ಭಾರತದಲ್ಲಿ ಅನೇಕ ಪವಿತ್ರ ಸ್ಥಳಗಳಿದ್ದರೂ ತಮ್ಮ ಮೊದಲ ಪೀಠ ಸ್ಥಾಪನೆಗೆ ಆಯ್ಕೆ ಮಾಡಿದ್ದು ಮಾತ್ರ ಒಂದು ಚಿಕ್ಕ ಊರು ಶೃಂಗೇರಿ. ಯಾಕೆ ಗೊತ್ತಾ? ಅಲ್ಲಿ ಕಂಡ ಒಂದು ದೃಶ್ಯ ಶಂಕರಾಚಾರ್ಯರನ್ನೇ ನಿಲ್ಲಿಸಿತು. ಬಿಸಿಲಿನ ತಾಪದಲ್ಲಿ ಬಳಲುತ್ತಿದ್ದ ಒಂದು ಕಪ್ಪೆ, ಅದರ ಮೇಲೆ ಸ್ವಭಾವತಃ ಶತ್ರುವಾದ ನಾಗರ ಹಾವು ತನ್ನ ಹೆಡೆ ಅಗಲಿಸಿ ನೆರಳು ನೀಡುತ್ತಿತ್ತು. ಜನ್ಮ ಜನ್ಮದ ವೈರಿಗಳು ಆ ಕ್ಷಣ ಒಂದಾಗಿದ್ದವು. ಆ ದೃಶ್ಯ ಕಂಡ ಶಂಕರಾಚಾರ್ಯರು ದಿವ್ಯ ದೃಷ್ಟಿಯಿಂದ ಇದು ಶೃಂಗ ಋಷಿಗಳು ತಪಸ್ಸು ಮಾಡಿದ ತಪೋಭೂಮಿ ಎಂದು ಅರಿತರು. ಇಲ್ಲಿ ತಪಸ್ಸಿನ ಶಕ್ತಿ ಎಷ್ಟು ತುಂಬಿದೆ ಎಂದರೆ ವೈರಿಗಳು ಶಾಂತವಾಗುತ್ತಾರೆ. ಆ ಕ್ಷಣದಲ್ಲಿ ಶಂಕರಾಚಾರ್ಯರು ನಿರ್ಧರಿಸಿದರು, ಇಲ್ಲೇ ಪೀಠ ಸ್ಥಾಪನೆ ಆಗಬೇಕು. ಆ ದಿನವೇ ಶ್ರೀಚಕ್ರ ರಚಿಸಿದರು. ಚಂದನ ಮರದಿಂದ ದೇವಿಯ ಮೂರ್ತಿ ನಿರ್ಮಿಸಿ ಸರಸ್ವತೀ ದೇವಿಯನ್ನೇ ಆ ಮೂರ್ತಿಯಲ್ಲಿ ಪ್ರತಿಷ್ಠಾಪಿಸಿದರು. ಅದೇ ಇಂದು ನಾವು ಕಾಣುವ ಶೃಂಗೇರಿ ಶಾರದಾಂಬೆ. ಭಾರತದ ಹಲವಾರು ದೇವಸ್ಥಾನಗಳಲ್ಲಿ ಮಂತ್ರಗಳ ಮೂಲಕ ದೇವರ ಶಕ್ತಿಯನ್ನು ಮೂರ್ತಿಗೆ ಆಹ್ವಾನಿಸಲಾಗುತ್ತದೆ. ಆದರೆ ಇಲ್ಲಿ ಮಾತ್ರ ಸಾಕ್ಷಾತ್ ಸರಸ್ವತೀ ದೇವಿಯೇ ಸ್ವಯಂ ಈ ಮೂರ್ತಿಯಲ್ಲಿ ನೆಲೆ ನಿಂತಿದ್ದಾಳೆ ಎಂಬ ನಂಬಿಕೆ ಇದೆ. ಅದಕ್ಕೆ ಸಾವಿರಾರು ಕುಟುಂಬಗಳು ತಮ್ಮ ಮಕ್ಕಳ ಅಕ್ಷರಾಭ್ಯಾಸಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ಯಾಕಂದ್ರೆ ಮಗು ಮೊದಲ ಅಕ್ಷರ ಬರೆಯುವಾಗ ಸ್ವತಃ ಶಾರದಾಂಬೆ ಆ ಮಗುವಿನ ಕೈ ಹಿಡಿಯುತ್ತಾಳೆ ಎಂದು ನಂಬಲಾಗುತ್ತದೆ. ಈ ಪೀಠದ ಮೊದಲ ಪೀಠಾಧಿಪತಿಯಾಗಿ ತಮ್ಮ ಶಿಷ್ಯರಲ್ಲಿ ಪ್ರಮುಖರಾದ ಶ್ರೀ ಸುರೇಶ್ವರಾಚಾರ್ಯರನ್ನು ನೇಮಿಸಿದರು. ಅಂದಿನಿಂದ ಇವತ್ತಿನವರೆಗೂ ಗುರು ಶಿಷ್ಯ ಪರಂಪರೆಯಲ್ಲಿ ಈ ಪೀಠ ಸನಾತನ ಧರ್ಮದ ಜ್ಞಾನವನ್ನು ಹರಡುತ್ತಾ ಬಂದಿದೆ.